ಈ ಮೂವಿ ಸ್ಟಾರ್ಟ್ ಆಗೋದು 1999ರಲ್ಲಿ ನಡೆದಂಥ ಫ್ಲೈಟ್ ಐಜಾಕಿಂದ. ಇಲ್ಲಿ ಪಾಕಿಸ್ತಾನ ಟೆರರಿಸ್ಟ್ ಇಂಡಿಯನ್ ಫ್ಲೈಟ್ನ ಐಜಾಕ್ ಮಾಡಿ ಸರ್ಕಾರಕ್ಕೆ ನೀವು ಅರೆಸ್ಟ್ ಮಾಡಿರುವಂಥ ನಮ್ಮ 3 ಜನ ಟೆರರಿಸ್ಟ್ನ ರಿಲೀಸ್ ಮಾಡಿಲ್ಲ ಅಂದರೆ ಫ್ಲೈಟ್ನಲ್ಲಿ ಇರುವಂಥ ಒಬ್ಬ ಇಂಡಿಯನ್ ಬಿಡಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದಕ್ಕೆ ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋನ ಡೈರೆಕ್ಟರ್ ಆದಂಥ ಅಜಯ್ ಸಾನಿಯಲ್ PM ರಾ ಏಜೆಂಟ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಮೀಟಿಂಗ್ ನಡೆಸಿ ಫೈನಲಿ ಆ 3 ಜನ ಟೆರರಿಸ್ಟ್ನ ರಿಲೀಸ್ ಮಾಡಿಸ್ತಾರೆ. ಮತ್ತೆ ಇದೇ ರೀತಿ ಆಗಬಾರ್ದು ಅಂತ ಅಜಯ್ ಸಾನಿಯಲ್ ಒಂದು ಮಿಷನ್ ಬಗ್ಗೆ ಹೇಳ್ತಾರೆ, ಆದರೆ ಅದನ್ನು ಗೌರ್ಮೆಂಟ್ ರಿಜೆಕ್ಟ್ ಮಾಡುತ್ತೆ. ಈ ಇನ್ಸಿಡೆಂಟ್ ಆದಮೇಲೆ 2001ರಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಒಳಗಡೆ ಉಗ್ರರು ಕಾರ್ ಓಡಿಸ್ಕೊಂಡು ಬಂದು ನುಗ್ಗಿ ಪಾರ್ಲಿಮೆಂಟಲ್ಲಿ ಇರೋರಿಗೆಲ್ಲ ಗನ್ನಿಂದ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಪೊಲೀಸರು ಕೂಡ ಫೈರ್ ಮಾಡ್ತಾರೆ, ಅದರಲ್ಲಿ ಎಲ್ಲ ಟೆರರಿಸ್ಟ್ ಸಾಯ್ತಾರೆ. ಒಬ್ಬ ಮಾತ್ರ ಬಾಂಬ್ ಬ್ಲಾಸ್ಟ್ ಮಾಡಿ ಸಾಯ್ತಾನೆ. ಈ ಇನ್ಸಿಡೆಂಟ್ ಇಂದ ಸುಮಾರು 9 ಜನ ಸತ್ತೋಗಿರ್ತಾರೆ. ಈ ಅಟ್ಯಾಕ್ ಆದಮೇಲೆ IB ಡೈರೆಕ್ಟರ್ ಅಜಯ್ ಸಾನಿಯಲ್ ಪಾಕಿಸ್ತಾನ ಟೆರರಿಸ್ಟ್ ಇಷ್ಟು ದಿನ ಒಳಗಡೆ ಅಟ್ಯಾಕ್ ಮಾಡ್ತಾ ಇದ್ರು, ಈಗ ದೇಶದ ಒಳಗಡೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ದಾರೆ. ಇದಕ್ಕೆ ಯುನೈಟೆಡ್ ನೇಷನ್ ಆಗಲಿ ಗೌರ್ಮೆಂಟ್ ಆಗಲಿ ಏನು ಆ್ಯಕ್ಷನ್ ತಗೋತಾ ಇಲ್ಲ. ಅದು ಅಲ್ಲದೆ ಪಾಕಿಸ್ತಾನ್ಗೆ USA ಮುಂತಾದ ಕಂಟ್ರಿಗಳ ಸಪೋರ್ಟ್ ಇದೆ. ಸೊ ಅದಕ್ಕೆ ಅಜಯ್ ಸಾನಿಯಲ್ ಹಳೆ ಮಿಷನ್ಗೆ ರಾ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ ಒಪ್ಕೋತಾರೆ. ಆಗ ಮಿಷನ್ ದುರಂಧರ್ ಬಗ್ಗೆ ಹೇಳ್ತಾರೆ. ಈ ಮಿಷನ್ ದುರಂಧರ್ ಏನಪ್ಪ ಅಂತಂದರೆ, ಇಂಡಿಯಾದ ಒಬ್ಬ ಏಜೆಂಟ್ ಪಾಕಿಸ್ತಾನ ಒಳಗಡೆ ಹೋಗಿ ಪಾಕಿಸ್ತಾನ ಜನರ ಹಾಗೆ ಇದ್ದು ಅವರನ್ನು ಇಂಟರ್ನಲ್ಲಿ ವೀಕ್ ಮಾಡೋದು, ಹಾಗೆ ಅವ್ರ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಈಗ ಇದರಂತಾನೆ ಇಂಡಿಯನ್ ಏಜೆಂಟ್ನ ಹಮ್ಜಾ ಅಲಿ ಅನ್ನುವಂಥ ಹೆಸರಲ್ಲಿ 2004ರಲ್ಲಿ ಬಲೂಚಿಸ್ತಾನ್ಗೆ ಕಳಿಸ್ತಾರೆ. ಅಲ್ಲಿಂದ ಬಲೂಚಿಸ್ತಾನ್ ಜನರ ಜೊತೆಗೆ ಪಾಕಿಸ್ತಾನ್ಗೆ ಬರ್ತಾನೆ ಆ್ಯಂಡ್ ಪಾಕಿಸ್ತಾನದಿಂದ ಕರಾಚಿಗೆ ಹೋಗ್ತಾನೆ, ಹಾಗೂ ಕರಾಚಿಯಿಂದ ಲಿಯಾರಿಗೆ ಬರ್ತಾನೆ. ಈ ಲಿಯರಿ ಒಂಥರ ಪವರ್ಫುಲ್ ಟೌನ್ ಇದ್ದಂಗೆ. ಯಾರು ಇಡೀ ಲಿಯರಿನ ಕಂಟ್ರೋಲ್ಗೆ ತಗೋತಾರೋ ಅವರ ಕಂಟ್ರೋಲ್ ಕರಾಚಿ ಮೇಲಿರುತ್ತೆ, ಆ್ಯಂಡ್ ಯಾರ ಕಂಟ್ರೋಲ್ ಕರಾಚಿ ಮೇಲಿರುತ್ತೋ ಅವರ ಕಂಟ್ರೋಲ್ ಇಡೀ ಪಾಕಿಸ್ತಾನ ಮೇಲಿರುತ್ತೆ. ಈಗ ಹಮ್ಜಾ ಆಲ್ರೆಡಿ ಲಿಯರಿಲಿ ಇರುವಂಥ ಇಂಡಿಯನ್ ಏಜೆಂಟ್ ಹತ್ರ ಬರ್ತಾನೆ. ಇಲ್ಲಿ ಆ ಏಜೆಂಟ್ ಬಹಳ ವರ್ಷಗಳಿಂದ ಜ್ಯೂಸ್ ಶಾಪ್ ನಡೆಸ್ತಾ ಇರ್ತಾನೆ. ಈಗ ಹಮ್ಜಾನು ಜ್ಯೂಸ್ ಶಾಪ್ನಲ್ಲಿ ಕೆಲಸ ಮಾಡೋ ನೆಪದಲ್ಲಿ ಅಲ್ಲೇ ಉಳ್ಕೊತಾನೆ. ಈಗ ಹಮ್ಜಾ 1 ವರ್ಷ ಆ ಏಜೆಂಟ್ ಜೊತೆ ಸೇರಿಕೊಂಡು ಆ ಜ್ಯೂಸ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇಡೀ ಲಿಯರಿನ ಅಬ್ಸರ್ವ್ ಮಾಡ್ತಾನೆ. ಈಗ ಹಮ್ಜಾಗೆ ಆ ಏಜೆಂಟ್ ಮುಖಾಂತರ ಗೊತ್ತಾಗೋದೇನಂತಂದರೆ, ಇಡೀ ಲಿಯರಿನ 3 ಗ್ಯಾಂಗ್ಸ್ ಇದೆ. ಅವರು ರೆಹಮಾನ್ ಡಕಾಯ್ತ್, ಬಾಬು ಡಕಾಯ್ತ್ ಹಾಗೂ ಅರ್ಷದ್ ಪಪ್ಪು ಅಂತ. ಈ ರೆಹಮಾನ್ ಡಕಾಯ್ತ್, ಬಾಬು ಡಕಾಯ್ತ್ ಅಕ್ರಮ ಸಂತಾನ ಮಗ. ಯಾವಾಗ ರೆಹಮಾನ್ ಡಕಾಯ್ತ್ಗೆ ಈ ವಿಷಯ ಗೊತ್ತಾಗುತ್ತೋ ಅವನು ತನ್ನ ಸ್ವಂತ ತಾಯಿನೇ ಸಾಯಿಸಿರ್ತಾನೆ. ಇನ್ನು ಎಂಟೈರ್ ಲಿಯರಲ್ಲಿ 70% ಆಕ್ಯುಪೇಷನ್ ರೆಹಮಾನ್ ಡಕಾಯ್ತ್ ಇಟ್ಕೊಂಡಿದ್ದಾನೆ ಅಂತ ಆಲಮ್ ಹಮ್ಜಾಗೆ ಆ ಗ್ಯಾಂಗ್ ಬಗ್ಗೆ ಹೇಳ್ತಾನೆ. ಸೊ ಈಗ ಹಮ್ಜಾ ರೆಹಮಾನ್ ಡಕಾಯ್ತ್ ಗ್ಯಾಂಗ್ ಜಾಯ್ನ್ ಆಗಬೇಕು ಅಂತ ಅನ್ಕೋತಾನೆ. ಆದರೆ ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಾಗ ಅರ್ಷದ್ ಪಪ್ಪು ಹತ್ರ ವರ್ಕ್ ಮಾಡ್ತಾ ಇದ್ದ ಇಂಡಿಯನ್ ಏಜೆಂಟ್ ಹಮ್ಜಾ ಹತ್ರ ಬಂದು, ನಾಳೆ ನಡೀತಾ ಇರುವಂಥ ಮದುವೆಯಲ್ಲಿ ರೆಹಮಾನ್ ಡಕಾಯ್ತ್ನ ಮಗ ಬರ್ತಾ ಇದ್ದಾನೆ, ಅದಕ್ಕೆ ಬಾಬು ಡಕಾಯ್ತ್ ಆ ಮದುವೆಯಲ್ಲೇ ರೆಹಮಾನ್ ಡಕಾಯ್ತ್ನ ಮಗನನ್ನು ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಈಗ ನೀನೇನಾದರೂ ಅಟ್ಯಾಕ್ ನಡೀತಾ ಇರುವಾಗ ರೆಹಮಾನ್ ಡಕಾಯ್ತ್ನ ಮಗನನ್ನು ಕಾಪಾಡಿದ್ರೆ ನೀನು ಈಸಿಯಾಗಿ ರೆಹಮಾನ್ ಡಕಾಯ್ತ್ ಗ್ಯಾಂಗ್ ಸೇರ್ಕೋಬೋದು ಅಂತ ಹೇಳ್ತಾನೆ. ಈಗ ಹಮ್ಜಾ ಅದೇ ಮದುವೆಯಲ್ಲಿ ಕ್ಯಾಟ್ರಿನ್ ಕೆಲಸ ಸಿಕ್ಕಿ ಆ ಮದುವೆಗೆ ಬರ್ತಾನೆ. ಈಗ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ಆ ಮದುವೆಗೆ ರೆಹಮಾನ್ ಡಕಾಯ್ತ್ನ 2 ಮಕ್ಕಳು ಬರ್ತಾರೆ. ಇದು ನೋಡಿದಂಥ ಹಮ್ಜಾ ಇಬ್ಬರನ್ನ ಹೇಗೆ ಸೇವ್ ಮಾಡೋದು ಅಂತ ಯೋಚನೆ ಮಾಡಿ ಆಲಮ್ಗೆ, ನೀನು ಚಿಕ್ಕವನ್ನ ನೋಡ್ಕೋ, ನಾನು ದೊಡ್ಡವನ್ನ ನೋಡ್ಕೋತೀನಿ ಅಂತಾನೆ. ಬಟ್ ಅಷ್ಟರಲ್ಲಿ ಅಲ್ಲಿ ಅಟ್ಯಾಕ್ ಶುರುವಾಗುತ್ತೆ. ಆಗ ಹಮ್ಜಾ ಚಿಕ್ಕವನ್ನ ಆಲಮ್ ಹತ್ರ ಬಿಟ್ಟು ದೊಡ್ಡವನ್ನ ಸೇವ್ ಮಾಡೋಕ್ಕಂತ ಗನ್ ತೊಗೊಂಡು ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ದೊಡ್ಡವನಿಗೆ ಗುಂಡೇಟಾಗಿ ಸತ್ತೋಗ್ತಾನೆ. ಇದನ್ನು ನೋಡಿದಂಥ ಹಮ್ಜಾ ಅವನು ಬದುಕಲ್ಲ ಅಂತ ಗೊತ್ತಿದ್ರು ಅವನ ಬದುಕಿಸೋ ಥರ ನಾಟಕ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ರೆಹಮಾನ್ ಡಕಾಯ್ತ್ ಚಿಕ್ಕ ಮಗನ ಮುಂದೆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ತಾನೆ. ಈಗ ಗುಂಡೇಟು ಬಿದ್ದು ರೆಹಮಾನ್ ಡಕಾಯ್ತ್ನ ಮಗ ಸತ್ತೋಗಿದ್ದಾನೆ. ಅದನ್ನು ನೋಡೋಕ್ಕೆ ಅಂತ ರೆಹಮಾನ್ ಡಕಾಯ್ತ್ ಆ್ಯಂಡ್ ಉಜೈರ್ ಹಾಸ್ಪಿಟಲ್ಗೆ ಬರ್ತಾರೆ. ಈ ಉಜೈರ್ ಯಾರಪ್ಪ ಅಂತಂದರೆ ರೆಹಮಾನ್ ಡಕಾಯ್ತ್ನ ರೈಟ್ ಹ್ಯಾಂಡ್. ಹಮ್ಜಾನ ಪ್ಲ್ಯಾನ್ ಪ್ರಕಾರನೇ ರೆಹಮಾನ್ ಡಕಾಯ್ತ್ ಚಿಕ್ಕ ಮಗ ಹಮ್ಜಾನ್ನ ತೋರಿಸಿ, ಇವನೇ ನಮ್ಮನ್ನು ಕಾಪಾಡಿದ್ದು, ಅಣ್ಣನ್ನ ಕಾಪಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾನೆ. ಇದನ್ನು ನೋಡಿದಂಥ ರೆಹಮಾನ್ ಡಕಾಯ್ತ್ ಉಜೈರ್ಗೆ ಹಮ್ಜಾಗೆ ಸ್ವಲ್ಪ ದುಡ್ಡು ಕೊಡು ಅಂತಾನೆ. ಆದರೆ ಹಮ್ಜಾ, ನಾನೊಬ್ಬ ಬಲೂಚಿಯನ್, ನಮ್ಮ ಬಲೂಚಿಸ್ತಾನ್ ಜನರಿಗೆ ಈ ಪಾಕಿಸ್ತಾನದಲ್ಲಿ ಮರ್ಯಾದೆ ಇರಲಿಲ್ಲ, ಆದರೆ ನಿಮ್ಮಿಂದನೇ ನಮಗೆ ಮರ್ಯಾದೆ ಗೌರವ ಎಲ್ಲ ಸಿಕ್ಕಿದೆ. ನಮ್ಮ ಬಲೂಚಿಯನ್ಗೆ ನೀವೇ ನಾಯಕನಿದ್ದಾಗೆ. ಈ ಪ್ರಾಣ ಇರೋದು ನಿಮಗೋಸ್ಕರ, ನಿಮ್ಮ ಸೇವೆ ಮಾಡೋದ್ರಲ್ಲಿ ನನಗೆ ಖುಷಿ ಇದೆ, ನನಗೆ ದುಡ್ಡು ಬೇಡ ಅಂತ ಹೇಳ್ತಾನೆ. ಇದನ್ನು ನೋಡಿದಂಥ ರೆಹಮಾನ್ ಡಕಾಯ್ತ್ ಹಮ್ಜಾನ ಅವನ ಗ್ಯಾಂಗ್ಗೆ ಸೇರಿಸ್ಕೋತಾನೆ. ರೆಹಮಾನ್ ಡಕಾಯ್ತ್ ಒಬ್ಬ ತಂದೆಯಾಗಿ ತನ್ನ ಮಗನ ಪ್ರತೀಕಾರನ ತೀರಿಸ್ಕೋಬೇಕು ಅಂತ ಅನ್ಕೊತಾನೆ. ಬಟ್ ಅಷ್ಟರಲ್ಲಿ ಜಮೀಲ್ ಅಂತ ಒಬ್ಬ ಪೊಲಿಟಿಷಿಯನ್ ಹಾಸ್ಪಿಟಲ್ಗೆ ಬರ್ತಾನೆ. ಇವನು ಪಾಕಿಸ್ತಾನ್ ಪೀಪಲ್ ಪಾರ್ಟಿಯ ಮೆಂಬರ್. ಈಗ ಮುಂದೆ ಬರುವಂಥ ಎಲೆಕ್ಷನಲ್ಲಿ ಪಾಕಿಸ್ತಾನ ಪೀಪಲ್ ಪಾರ್ಟಿಯಿಂದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದ. ಆ್ಯಂಡ್ ರೆಹಮಾನ್ ಡಕಾಯ್ತ್ ಈ ಪಾರ್ಟಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದ.
ಈಗ ಪೊಲಿಟಿಷಿಯನ್ ಬಂದ್ಬಿಟ್ಟು ಎಲೆಕ್ಷನ್ ಟೈಮ್ ಹತ್ರ ಬರ್ತಾ ಇದೆ, ಈ ಟೈಮಲ್ಲಿ ನೀನು ಏನು ಮಾಡಕ್ ಹೋಗ್ಬೇಡ, ಎಲೆಕ್ಷನ್ ಎಲ್ಲ ಆದ್ಮೇಲೆ ಇದ್ರ ಬಗ್ಗೆ ನೋಡೋಣ ಅಂತ ಹೇಳ್ತಾನೆ. ಅಂದಿನಿಂದ ಹಮ್ಜಾ ಆ ಗ್ಯಾಂಗ್ನ ಮೆಂಬರ್ ಜೊತೆ ಬೆರೆತು ಡೇ ಬೈ ಡೇ ಅವರ ಆಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈಗ ನ್ಯೂಸಲ್ಲಿ ಆರ್ಟಿಕಲ್ ಎಲ್ಲ ಬಾಬು ಡಕಾಯತ್ ರೆಹಮಾನ್ ಡಕಾಯತ್ ಮಗನ ಸಾಯಿಸಿದ್ರು, ತನ್ನ ಮಗ ಸತ್ತೋಗಿದ್ರು, ಇನ್ನೂ ಯಾಕೆ ರೆಹಮಾನ್ ಡಕಾಯತ್ ಏನು ಆಕ್ಷನ್ ತಗೊಂಡಿಲ್ಲ ಅಂತ ಎಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂತ ರೆಹಮಾನ್ ಡಕಾಯತ್ ಹೇಗಾದ್ರೂ ಮಾಡಿ ಅವನ ಮಗನ ಪ್ರತೀಕಾರನ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ತನ್ನ ಗ್ಯಾಂಗ್ನಲ್ಲಿ ಇರೋರನ್ನೆಲ್ಲ ಒಂದು ಕಡೆ ಸೇರ್ ತೀರ್ಸ್ಕೋಬೇಕೋ ಬೇಡವಾ ಅಂತ ಕೇಳ್ತಾನೆ. ಅದಕ್ಕೆ ಗ್ಯಾಂಗ್ ಅವರೆಲ್ಲ ಎಲೆಕ್ಷನ್ ಮುಗಿಯೋವರೆಗೂ ಏನೂ ಮಾಡೋದು ಬೇಡ, ಇವಾಗ ಏನಾದರೂ ಮಾಡಿ ಪಾರ್ಟಿ ಏನಾದರೂ ಸೋತ್ರೆ ನಮಗೆ ಫಂಡಿಂಗ್ ಬರೋದೆಲ್ಲ ಸ್ಟಾಪ್ ಆಗುತ್ತೆ, ಅದಕ್ಕೆ ಇವಾಗ ಏನು ಮಾಡೋದು ಬೇಡ ಅಂತ ಹೇಳ್ತಾರೆ. ಆವಾಗ ರೆಹಮಾನ್ ಈ ಪ್ರಶ್ನೆ ಹಮ್ಜಾ ಕೇಳ್ತಾನೆ. ಆಗ ಹಮ್ಜಾ, ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನ್ನ ಮಗನ ಪ್ರತೀಕಾರನ ತೀರ್ಸ್ಕೊತಾ ಇದ್ದೆ. ಯಾಕಪ್ಪ ಅಂತಂದ್ರೆ ಬಾಬು ಡಕಾಯತ್ ಗೊತ್ತು ಇದು ಎಲೆಕ್ಷನ್ ಟೈಮ್, ನೀವು ಅವನನ್ನ ಏನು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಅವನು ಈ ಪಾಯಿಂಟ್ ಇಟ್ಕೊಂಡೇ ನಿಮ್ಮ ಮಗನನ್ನ ಈ ಟೈಮಲ್ಲಿ ಸಾಯಿಸಿರೋದು. ಇವಾಗ ಏನಾದರೂ ನೀವು ನಿಮ್ಮ ಮಗನ ಪ್ರತೀಕಾರನ ತೀರ್ಸ್ಕೊಂಡಿಲ್ಲ ಅಂತಂದ್ರೆ ಲಿಯರ್ಲಿ ಇರುವಂತ ಜನರೆಲ್ಲ ರೆಹಮಾನ್ ಡಕಾಯತ್ ತುಂಬಾ ವೀಕ್ ಆಗಿದ್ದಾನೆ, ಬಾಬು ಡಕಾಯತ್ ಸ್ಟ್ರಾಂಗ್ ಅಂತಾನೆ ಅನ್ಕೋತಾರೆ. ಅಂಡ್ ಲಿಯರ್ಲಿ ಇರುವಂತ ಜನರೆಲ್ಲ ನಿಮ್ಮ ಮೇಲೆ ಇರುವಂತ ಭಯನೂ ಹೋಗುತ್ತೆ, ಎಲ್ಲರ ಸಪೋರ್ಟ್ ಬಾಬು ಡಕಾಯತ್ ಕಡೆ ಹೋಗುತ್ತೆ. ಇದರಿಂದ ನೀವು ಏನೇ ಮಾಡದೇ ಇದ್ರೂ ಎಲೆಕ್ಷನ್ ಸೋಲೋದಂತೂ ಗ್ಯಾರಂಟಿ. ಅದಕ್ಕೆ ಇವಾಗ ನೀವೇನಾದ್ರೂ ಬಾಬು ಡಕಾಯತ್ ಸಾಯಿಸಿದ್ರೆ ಜನರಿಗೆ ನಿಮ್ಮ ಮೇಲೆ ಭಯ ಅನ್ನೋದು ಬರುತ್ತೆ, ಅಂಡ್ ನಿಮ್ಮ ಪವರ್ ಏನು ಅನ್ನೋದು ಇಡೀ ಲಿಯರಿ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಇದಕ್ಕೆ ರೆಹಮಾನ್ ಡಕಾಯತ್ ಅವರ ಮೇಲೆ ಅಟ್ಯಾಕ್ ಮಾಡಿಸಿದಂತ ಬಾಬು ಡಕಾಯತ್ ಗೂಂಡಗಳನ್ನ ಸಾಯಿಸ್ತಾನೆ. ಅಂಡ್ ಫೈನಲಿ ಬಾಬು ಡಕಾಯತ್ ಎಲ್ಲರ ಮುಂದೆನೆ ಕಬ್ಬಿಣದಲ್ಲಿ ಒಡೆದು ತಲೆ ಚಚ್ಚಿ ಸಾಯಿಸ್ತಾನೆ. ಇದರಿಂದ ಲಿಯರ್ಲಿ ರೆಹಮಾನ್ ಡಕಾಯತ್ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ. ಅಂಡ್ ಪೊಲಿಟಿಷಿಯನ್ ಜಮೀಲ್ ಎಲೆಕ್ಷನ್ ಗೆಲ್ತಾನೆ. ಎಲೆಕ್ಷನ್ ಗೆದ್ಮೇಲೆ ಜಮೀಲ್ ಒಂದು ವಿಕ್ಟರಿ ಸ್ಪೀಚ್ ಕೊಡಬೇಕು ಅಂತ ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ತಾನೆ. ಈ ಫಂಕ್ಷನ್ಗೆ ರೆಹಮಾನ್ ಡಕಾಯತ್ ಯಾವಾಗ ಬರ್ತಾನೋ ಅಲ್ಲಿರುವಂತ ಎಲ್ಲಾ ಜನರು ರೆಹಮಾನ್ ಅಂತ ಕೂಗ್ತಾರೆ. ನೋಡಿದಂತ ಹಮ್ಜಾ ಇಲ್ಲಿರೋರೆಲ್ಲ ಜಮೀಲ್ಗಿಂತನೂ ರೆಹಮಾನ್ ಡಕಾಯತ್ಗೆ ಸಪೋರ್ಟ್ ಜಾಸ್ತಿ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ನಡುವೆನೆ ಹಮ್ಜಾ ಜಮೀಲ್ನ ಮಗಳು ಎಲಿನಾ ನೋಡ್ತಾನೆ ಹಾಗೂ ಅವಳನ್ನ ಪರಿಚಯ ಮಾಡ್ಕೋತಾನೆ. ಅಂಡ್ ಅವಳ ಜೊತೆ ಕ್ಲೋಸ್ ಆಗಿ ಮಾತಾಡೋಕೆ ಶುರು ಮಾಡ್ತಾನೆ. ಯಾಕಪ್ಪ ಅಂದ್ರೆ ಹಮ್ಜಾಗೆ ಎಲಿನಾ ಇಂದ ನಾಳೆ ನನಗೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಉಪಯೋಗಕ್ಕೆ ಬರ್ತಾಳೆ ಅಂತ. ಎಲೆಕ್ಷನ್ ಆದ್ಮೇಲೆ ರೆಹಮಾನ್ ಡಕಾಯತ್ಗೆ ಜನರ ಬೆಂಬಲ ಜಾಸ್ತಿ ಇರೋದನ್ನ ನೋಡಿ ಅಲ್ಲಿಗೆ ಬಂದಿದ್ದ ಖಾನಿ ಬ್ರದರ್ಸ್ ರೆಹಮಾನ್ ಡಕಾಯತ್ಗೆ ನೀವು ಪೊಲಿಟಿಕಲ್ಗೆ ಬನ್ನಿ, ತುಂಬಾನೇ ಸ್ಟ್ರಾಂಗ್ ಆಗ್ತೀರಾ ಅಂತ ಹೇಳ್ತಾನೆ. ಇದಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾನೆ. ಇವರಿಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಮತ್ತು ಅವರು ಬ್ಲ್ಯಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋದಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಹಾಗೂ 500 ಮತ್ತು 1000 ರೂಪಾಯಿ ಇಂಡಿಯನ್ ಫೇಕ್ ನೋಟ್ನ ಪ್ರಿಂಟ್ ಮಾಡಿ ಇಂಡಿಯಾಗೆ ಸಪ್ಲೈ ಮಾಡ್ತಾ ಇದ್ರು. ಇದರಿಂದ ಇಂಡಿಯನ್ ಎಕಾನಮಿ ಇನ್ಸ್ಟೇಬಲ್ ಆಗಲಿ ಅಂತ. ಈ ವಿಷಯ ಹಮ್ಜಾಗ್ ಗೊತ್ತಾಗುತ್ತೆ. ಬಿಸ್ನೆಸ್ ಮ್ಯಾನ್ ಪೊಲಿಟಿಷಿಯನ್ ಜಮೀಲ್ ಹತ್ರ ಬರೋದ್ ಬಿಟ್ಟು ಸೀದಾ ರೆಹಮಾನ್ ಡಕಾಯತ್ ಹತ್ರನೇ ಬರ್ತಾ ಇದ್ರು. ಇದನ್ನ ನೋಡಿದ ಜಮೀಲ್, ಹೀಗೆ ಬಿಟ್ರೆ ರೆಹಮಾನ್ ಡಕಾಯತ್ ನನಗೊಂದು ದೊಡ್ಡ ಮುಳ್ಳಾಗ್ತಾನೆ, ಅವನನ್ನ ಹೇಗಾದ್ರೂ ಮಾಡಿ ನನ್ನ ದಾರಿಂದ ತೆಗೆದು ಹಾಕ್ಬೇಕು ಅಂತ ಅನ್ಕೊಂತಾನೆ. ನೆಕ್ಸ್ಟ್ ಸೀನಲ್ಲಿ ಈ ಖಾನಿ ಬ್ರದರ್ಸ್ ರೆಹಮಾನ್ ಡಕಾಯತ್ ಮತ್ತು ISI ಲೀಡರ್ ಮೇಜರ್ ಇಕ್ಬಾಲ್ ಜೊತೆ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಇಲ್ಲಿ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಮೇಜರ್ ಇಕ್ಬಾಲ್ ನೆಕ್ಸ್ಟ್ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಬೇಕು. ಅದಕ್ಕೆ ಅವನು ತನ್ನ ಟೆರರಿಸ್ಟ್ಗಳಿಗೆ ರಷ್ಯಾ ಮಾದರಿಯ ಗನ್ ಮತ್ತೆ ವೆಪನ್ಸ್ ಬೇಕಿರುತ್ತೆ. ಅಂಡ್ ಈ ವೆಪನ್ಸ್ನ ಕೇವಲ ಆಫ್ಘಾನಿಸ್ತಾನ್ನಲ್ಲಿ ಇರುವಂತಹ ಬಲೂಚಿಸ್ತಾನ್ ಜನರು ಮಾತ್ರ ಮಾಡೋಕ್ ಸಾಧ್ಯ. ಆದ್ರೆ ಈ ಬಲೂಚಿಸ್ತಾನ್ ಜನರಿಗೂ ಈ ISI ಅವರಿಗೂ ಆಗ್ಬರಲ್ಲ. ಅದಕ್ಕೆ ಮೇಜರ್ ಇಕ್ಬಾಲ್ ರೆಹಮಾನ್ ಡಕಾಯತ್ ನಿನ್ನ ಎಲೆಕ್ಷನ್ ನಲ್ಲಿ ಸಪೋರ್ಟ್ ಆಗಿ ದುಡ್ಡು ಕೊಡ್ತೀನಿ, ನೀನು ಹೆಂಗಿದ್ರು ಬಲೂಚಿಸ್ತಾನ್ ಅವನೇ, ಅಂಡ್ ಅಲ್ಲಿನ ಜನರು ನಿನಗೆ ಗೌರವ ಕೊಡ್ತಾರೆ, ಹೇಗಾದ್ರೂ ಮಾಡಿ ನೀನು ಅಲ್ಲಿ ಹೋಗಿ ರಷ್ಯಾ ಮಾದರಿಯ ವೆಪನ್ಸ್ಗಳು ನಮಗೆ ಸಪ್ಲೈ ಮಾಡು ಅಂತ ಕೇಳ್ಕೊತಾನೆ. ಇದಕ್ಕೆ ರೆಹಮಾನ್ ಡಕಾಯತ್ ಸರಿ ಅಂತ ಒಪ್ಕೊಂಡು ಬಲೂಚಿಸ್ತಾನ್ಗೆ ಹೋಗಿ ಅಲ್ಲಿನ ವೆಪನ್ ಲೀಡರ್ಸ್ ಹತ್ರ ಮೀಟಿಂಗ್ ನಡೆಸಿ ಅಷ್ಟು ವೆಪನ್ ಸಪ್ಲೈ ಮಾಡೋಕ್ಕೆ ರೆಡಿ ಮಾಡ್ಕೊತಾನೆ. ಮತ್ತೊಂದು ಕಡೆ ಪೊಲಿಟಿಷಿಯನ್ ಜಮೀಲ್ ರೆಹಮಾನ್ ಡಕಾಯತ್ನ ನಮ್ಮ ದಾರಿಯಿಂದ ತೆಗೆದು ಹಾಕ್ಬೇಕು ಅಂತಂದ್ರೆ ಈಗಿರೋ ಒಂದೇ ಆಪ್ಷನ್, ಅವನೇ SP ಅಸ್ಲಾಂ ಚೌಧರಿ. ಅವನ್ನ ಕರೆಸ್ತಾನೆ. ಈ SP ಅಸ್ಲಾಂಗೂ ರೆಹಮಾನ್ ಡಕಾಯತ್ಗೂ ಆಗೋದಿಲ್ಲ. ಈ ಹಿಂದೆ SP ಅಸ್ಲಾಂ ರೆಹಮಾನ್ ಡಕಾಯತ್ನ ಎನ್ಕೌಂಟರ್ ಮಾಡಬೇಕು ಅಂತ ಇದ್ದ. ಆದ್ರೆ ಆಗ ಈ ಜಮೀಲ್ ಅಸ್ಲಾಂನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ದ. ಆದ್ರೆ ಈಗ ಜಮೀಲ್ ಮತ್ತೆ ಅಸ್ಲಾಂನ ಕರೆಸಿ ರೆಹಮಾನ್ ಡಕಾಯತ್ನ ಹೇಗಾದ್ರೂ ಮಾಡಿ ಎನ್ಕೌಂಟರ್ ಮಾಡಿ ಸಾಯಿಸು ಅಂತ ಹೇಳ್ತಾನೆ. ಆದ್ರೆ ಅಸ್ಲಾಂ, ಈಗ ಲಿಯರ್ಲಿ ಇರುವಂತ ಎಲ್ಲಾ ಪೊಲೀಸ್ ಅವರು ಕರಪ್ಟೆಡ್ ಆಗಿದ್ದಾರೆ, ಅವರೆಲ್ಲ ರೆಹಮಾನ್ ಡಕಾಯತ್ ಸಪೋರ್ಟ್ ಮಾಡ್ತಾರೆ, ದುಡ್ಡುಗೋಸ್ಕರ ಅವ್ರು ಬೇಕಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಗೈಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅದಕ್ಕೆ ನಾನು ಇವಾಗ ರೆಹಮಾನ್ ಡಕಾಯತ್ನ ಎನ್ಕೌಂಟರ್ ಮಾಡ್ಬೇಕಂದ್ರೆ ನನಗೆ ನಾನು ಸೆಲೆಕ್ಟ್ ಮಾಡಿರುವಂತ ಆಫೀಸರ್ಸ್ ಮತ್ತೆ ಆ ಟೀಮ್ ನನಗೆ ಬೇಕು ಅಂತ ಕೇಳ್ತಾನೆ. ಅಂಡ್ ನಮ್ಮ ಮಿಷನ್ ನಡೆಸೋದಕ್ಕೆ ಒಂದು ಸೀಕ್ರೆಟ್ ಆಫೀಸ್ ಬೇಕು ಅಂತ ಬೇಡಿಕೆ ಇಡ್ತಾನೆ.
ಇದಕ್ಕೆ ಜಮೀಲ್ ನೀನ್ ಏನಾದ್ರೂ ಮಾಡು, ಒಟ್ನಲ್ಲಿ ಅವನ ಎನ್ಕೌಂಟರ್ ಮಾಡು ಅಂತ ಅವನು ಕೇಳಿದ್ದೆಲ್ಲ ಒಪ್ಕೊಂತಾನೆ. ಈ ಕಡೆ ಹಮ್ಜಾ ಮತ್ತೆ ಎಲಿನಾ ಲವ್ ಸ್ಟೋರಿ ನಡೀತಾ ಇರುತ್ತೆ. ಅಂಡ್ ಒಂದಿನ ಪೇಪರ್ನಲ್ಲಿ ಅಸ್ಲಾಂನ ನೋಡಿ ಎಲಿನಾ ಇತ್ತೀಚೆಗೆ SP ಅಸ್ಲಾಂ ನಮ್ಮ ಮನೆ ಕಡೆ ಬರೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾಳೆ. ಇದನ್ನ ನೋಡಿದಂತ ಹಮ್ಜಾ ಪಕ್ಕಾ ಅಸ್ಲಾಂ ಮತ್ತು ಜಮೀಲ್ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಾನೆ. ಆಗ ಹಮ್ಜಾ ಎಲಿನಾಗೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಅವನೇನಾದ್ರು ಬಂದ್ರೆ ಅವನ ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ರೆಹಮಾನ್ ಡಕಾಯ್ತ್ ಎಲ್ಲ ವೆಪನ್ಸ್ನ ಮೇಜರ್ ಇಕ್ಬಾಲ್ಗೆ ಡೆಲಿವರಿ ಕೊಡಬೇಕಾಗಿರುತ್ತೆ. ಆದರೆ ಅವನ ಚಿಕ್ಕ ಮಗನಿಗೆ ಹೆಲ್ತ್ ಇಶ್ಯೂ ಆಗುತ್ತೆ. ಅವನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಉಜೈರ್ ಮತ್ತು ಹಮ್ಜಾಗೆ ವೆಪನ್ನ ಇಕ್ಬಾಲ್ಗೆ ಡೆಲಿವರಿ ಕೊಟ್ಟು ದುಡ್ಡು ಇಸ್ಕೊಂಡು ಬಾ ಅಂತ ಹೇಳ್ತಾನೆ. ಹಮ್ಜಾ ಡೆಲಿವರಿ ಕೊಡ್ತಾನೆ ಹಾಗೂ ಮೇಜರ್ ಇಕ್ಬಾಲ್ ಆ ಎಲ್ಲ ವೆಪನ್ನ ಅವರ ಟೆರರಿಸ್ಟ್ ಕೊಟ್ಟು ನೀರಿನ ಮಾರ್ಗದಲ್ಲಿ ಇಂಡಿಯಾ ಒಳಗಡೆ ನುಗ್ಗಿ ಅಟ್ಯಾಕ್ ಮಾಡೋದು ಅಂತ ಅವರ ಪ್ಲಾನ್ ಹೇಳ್ತಾನೆ. ಮತ್ತೊಂದು ಕಡೆ ಈ ಎಲ್ಲ ವಿಷಯನ ಹಮ್ಜಾ ಕೇಳಿಸ್ಕೊಂಡು ಇಂಡಿಯಾಗೆ ಅಪ್ಡೇಟ್ ಮಾಡ್ತಾನೆ. ಇದರಿಂದ ಇಕ್ಬಾಲ್ಗೆ ಡೌಟ್ ಬಂದು ಅಟ್ಯಾಕ್ ಡೇಟ್ ಚೇಂಜ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ರೆಹಮಾನ್ ಡಕಾಯ್ತ್ ಅವನ ಮಗನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ದಾರಿ ಮಧ್ಯದಲ್ಲಿ ಅಸ್ಲಾಂ ಅವನ್ನ ಅರೆಸ್ಟ್ ಮಾಡ್ತಾನೆ. ಈ ವಿಷಯ ಗೊತ್ತಾಗಿ ಹಮ್ಜಾ ಯೋಚನೆ ಮಾಡ್ತಾನೆ. ಆವಾಗ ರೆಹಮಾನ್ ಡಕಾಯ್ತ್ ಮನೆ ಅಡುಗನ್ ಬಟನ್ ಮೇಲೆ ಡೌಟ್ ಬರುತ್ತೆ. ಅವನು ಉಜೈರ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಆ ಅಡುಗೆ ಬಟನ್ನ ಒಡೆದು ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ ಹರ್ಷದ್ ಪಪ್ಪು ಮಾಡಿಸಿದ್ದು ಅಂತ. ಅದೇ ಟೈಮ್ಗೆ ಹಮ್ಜಾಗೆ ಅಸ್ಲಾಂ ಮತ್ತು ಜಮೀಲ್ ಪ್ಲಾನ್ ಮಾಡ್ತಾ ಇರುವಂಥ ವಿಡಿಯೋನ ಎಲಿನಾ ರೆಕಾರ್ಡ್ ಮಾಡಿ ಕಳಿಸಿರ್ತಾಳೆ. ಇದು ನೋಡಿದಂಥ ಹಮ್ಜಾ ಆ ವಿಡಿಯೋನ ಜಮೀಲ್ಗೆ ಕಳಿಸಿ ನೀನೇನಾದರೂ ಇವಾಗ ಅಸ್ಲಾಂ ಹತ್ತಿರ ಎನ್ಕೌಂಟರ್ನ ಸ್ಟಾಪ್ ಮಾಡಿಸಿಲ್ಲ ಅಂದರೆ ಈ ವಿಡಿಯೋನ ಇಡೀ ಲಿಯರಿಯಲ್ಲಿ ಲೀಕ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆಗ ಜಮೀಲ್ ಅಸ್ಲಾಂಗೆ ಫೋನ್ ಮಾಡಿ ಆ ಎನ್ಕೌಂಟರ್ನ ನಿಲ್ಲಿಸು ಅಂತ ಕೇಳ್ಕೊತಾನೆ. ಆದರೆ ಅಸ್ಲಾಂ ಅದಕ್ಕೆ ಒಪ್ಪಲ್ಲ. ಆಗ ಹಮ್ಜಾ ಅಸ್ಲಾಂನ ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು ಅಂತ ಜಮೀಲ್ ಹತ್ರ ಅಸ್ಲಾಂನ ಆಫೀಸ್ ಲೊಕೇಶನ್ ಕೇಳಿಕೊಂಡು ಆ ಜಾಗದ ಹತ್ರ ಹೋಗಿ ಅಲ್ಲಿರುವಂಥ ಎಲ್ಲ ಆಫೀಸರ್ಸ್ನ ಪೆಟ್ರೋಲ್ ಸುರಿದು ಅಸ್ಲಾಂಗೆ ಫೋನ್ ಮಾಡಿ ಇವಾಗ ನೀನೇನಾದರೂ ರೆಹಮಾನ್ ಡಕಾಯ್ತ್ ಬಿಟ್ಟಿಲ್ಲ ಅಂತಂದರೆ ಇಷ್ಟು ಜನ ಆಫೀಸರ್ಸ್ನ ಬೆಂಕಿ ಹಚ್ಚಿ ಸಾಯಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಇದರಿಂದ ಅಸ್ಲಾಂ ತನ್ನ ಆಫೀಸರ್ಸ್ನ ಪ್ರಾಣ ಉಳಿಸೋಕ್ಕೋಸ್ಕರ ರೆಹಮಾನ್ ಡಕಾಯ್ತ್ನ ಬಿಟ್ಟು ಕಳಿಸ್ತಾನೆ. ನೆಕ್ಸ್ಟ್ ಸೀನಲ್ಲಿ ನ್ಯೂಸಲ್ಲಿ ಮೇಜರ್ ಇಕ್ಬಾಲ್ ಕಳಿಸಿರುವಂಥ ಟೆರರಿಸ್ಟ್ಗಳು ಹೇಗೆ ಮುಂಬೈ ಅಟ್ಯಾಕ್ ಮಾಡಿರುವಂಥ ನ್ಯೂಸ್ನ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಈ ಅಟ್ಯಾಕ್ ಬಂದು 2008ರಲ್ಲಿ ನಡೀತಲ್ಲ ಮುಂಬೈ ಅಟ್ಯಾಕ್, ಆ ಅಟ್ಯಾಕೇ ಆಗಿರುತ್ತೆ. ಇದು ನೋಡಿದಂಥ ಹಮ್ಜಾ ಶಾಕ್ ಆಗಿ ಅಲ್ಲೇ ದುಃಖಕ್ಕೊಳಗಾಗ್ತಾನೆ. ನಾನು ಈ ಅಟ್ಯಾಕ್ ಆಗುತ್ತೆ ಅಂತ ಮೊದಲನೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಆದರೂ ಇವರು ಏನು ಆ್ಯಕ್ಷನ್ ತಗೊಳ್ಳದೆ ಇವರು ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಎಷ್ಟು ಜನ ಸತ್ತೋದ್ರು ಅಂತ ತುಂಬಾ ಕುಗ್ತಾನೆ. ಈ ಒಂದು ಘಟನೆಯಿಂದ ಹಮ್ಜಾ ಇನ್ನು ನಾನು ಸುಮ್ಮನಿದ್ರೆ ಆಗಲ್ಲ, ಏನೇ ಮಾಡಿದರೂ ಇವಾಗ ನಾನೇ ಮಾಡಬೇಕು, ನಾನೇ ಈ ಯಾರಿನ ನನ್ನ ಕಂಟ್ರೋಲ್ಗೆ ತಗೋಬೇಕು ಆ್ಯಂಡ್ ನೆಕ್ಸ್ಟ್ ಕರಾಚಿ ಆ್ಯಂಡ್ ಪಾಕಿಸ್ತಾನ ಕಂಟ್ರೋಲ್ಗೆ ತಗೋಬೇಕು ಅಂತ ರೊಚ್ಚಿಗೆದ್ದು ಒಂದು ಪ್ರಾಪರ್ ಪ್ಲ್ಯಾನ್ನ ರೆಡಿ ಮಾಡ್ತಾನೆ. ಅದೇನಪ್ಪ ಅಂದರೆ ಅವನು ಸೀದಾ ಜಮೀಲ್ ಹತ್ರ ಹೋಗಿ ನನಗೆ ಗೊತ್ತು ನೀನು ರೆಹಮಾನ್ ಡಕಾಯ್ತ್ನ ಸಾಯಿಸಬೇಕು ಅಂದ್ಕೊಂಡಿದ್ಯಾ ಅಂತ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಮಗಳು ಎಲಿನಾ ನನ್ನ ಇಷ್ಟಪಡ್ತಾ ಇದ್ದಾಳೆ, ನಮ್ಮಿಬ್ಬರಿಗೂ ಮದುವೆ ಮಾಡಿಸು. ಇದರಿಂದ ನೆಕ್ಸ್ಟ್ ನಾನು ರೆಹಮಾನ್ ಡಕಾಯ್ತ್ನ ಸಾಯಿಸಿದ ಮೇಲೆ ಎಂಟೈರ್ಲಿ ನನ್ನ ಕಂಟ್ರೋಲ್ ಬರುತ್ತೆ. ಆಗ ಹೆಂಗಿದ್ರು ನಾನು ನಿನ್ನ ಅಳಿಯ ಆಗಿರ್ತೀನಿ. ನನ್ನ ಕಂಟ್ರೋಲು ಬಂದ್ರೇನು ನಿನ್ನ ಕಂಟ್ರೋಲ್ ಬಂದ್ರೇನು ಎರಡೂ ಒಂದೇ ಆಗಿರುತ್ತೆ. ಯಾವಾಗ ಈ ವಿಷಯ ಜಮೀಲ್ ಯೋಚನೆ ಮಾಡ್ತಾನೋ ಇದು ವರ್ಕ್ ಆಗುತ್ತೆ ಅಂತ ಒಪ್ಕೊಂಡು ಅವನ ಮಗಳನ್ನ ಹಮ್ಜಾಗೆ ಕೊಟ್ಟು ಮದುವೆ ಮಾಡಿಸ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಮ್ಜಾ ಮತ್ತು ಅಸ್ಲಾಂ ಸೇರಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಹಮ್ಜಾ ಮದುವೆ ರಿಸೆಪ್ಷನಲ್ಲಿ ಮೇಜರ್ ಇಕ್ಬಾಲ್ ತನಗೆ ಇನ್ನೂ ಸುಮಾರು ವೆಪನ್ಸ್ ಬೇಕು ಅಂತ ಆರ್ಡರ್ ಕೊಡ್ತಾನೆ. ಅದಕ್ಕೆ ರೆಹಮಾನ್ ಡಕಾಯ್ತ್ ಸರಿ ಅಂತ ಒಪ್ಕೋತಾನೆ. ಅದಕ್ಕೆ ನಾನು ಫ್ರೀ ಇರೋ ಡೇಟ್ ಚೆಕ್ ಮಾಡಿ ಹೇಳು ಅಂತ ಉಜೈರ್ಗೆ ಹೇಳ್ತಾನೆ. ಅವನು ತುಂಬ ಕುಡಿದು ಟೈಟ್ ಆಗಿದ್ದರಿಂದ ಹಮ್ಜಾ ಚೆಕ್ ಮಾಡಿ ಅವನು ಬ್ಯುಸಿ ಇರೋ ಡೇಟ್ ಹೇಳ್ತಾನೆ. ಬಟ್ ಅದು ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ನೆಕ್ಸ್ಟ್ ಸೀನ್ ಹಮ್ಜಾ ಒಬ್ಬನೇ ಬಲೂಚಿಸ್ತಾನ್ಗೆ ಹೋಗಿ ವೆಪನ್ಸ್ ಆರ್ಡರ್ ಕೊಡ್ತಾನೆ. ಅಲ್ಲಿ ಬಲೂಚಿಸ್ತಾನ್ನ ತುಂಬ ಮಕ್ಕಳನ್ನ ISI ಅವರು ಸಾಯಿಸಿರ್ತಾರೆ. ಹಮ್ಜಾಗೆ ಇದು ನೋಡಿ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನ್ ರೆಹಮಾನ್ ಡಕಾಯ್ತ್ ಒಂದು ವಾಟರ್ ಟ್ಯಾಂಕ್ ಇನಾಗ್ರೇಷನ್ ಉದ್ಘಾಟನೆ ಸಮಾರಂಭಕ್ಕೆ ಹೋಗಿರ್ತಾನೆ. ಅದೇ ದಿನ ಬಲೂಚಿಸ್ತಾನ್ ವೆಪನ್ಸ್ ಡೆಲಿವರಿ ಇರುತ್ತೆ. ಅದಕ್ಕೆ ಉಜೈರ್ನ ಕಳಿಸ್ತಾನೆ ಹಮ್ಜಾ. ಫಂಕ್ಷನ್ ಮುಗಿದ್ಮೇಲೆ ಹಮ್ಜಾ ರೆಹಮಾನ್ ಡಕಾಯ್ತ್ ಮತ್ತು ಅವರು ಇನ್ನಿಬ್ಬರ ಹುಡುಗರನ್ನ ಗಾಡಿಯಲ್ಲಿ ಒಂದು ಅರಣ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ನು ನೋಡಿದಂಥ ರೆಹಮಾನ್ ಡಕಾಯ್ತ್ ಇದ್ಯಾವುದು ಹೊಸ ರೂಟು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಆದರೆ ಹಮ್ಜಾ ಏನೂ ಉತ್ತರ ಕೊಡಲ್ಲ. ಇದು ನೋಡಿದಂಥ ರೆಹಮಾನ್ ಡಕಾಯ್ತ್ ಪಕ್ಕ ಇವರೇನೋ ಸ್ಕೆಚ್ ಹಾಕಿದ್ದಾರೆ ಅಂತ ಗಾಡಿ ನಿಲ್ಲಿಸು ಅಂತಾನೆ. ಆದರೆ ಹಮ್ಜಾ ನಿಲ್ಲಿಸಲ್ಲ. ಕೊನೆಗೆ ಹಮ್ಜಾ ಕಾಡ್ ಮಧ್ಯದಲ್ಲಿ ಕಾರ್ನ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಓಡೋಗ್ತಾನೆ. ಆ ಕಾರ್ ಆಕ್ಸಿಡೆಂಟ್ ಆದ ಸೌಂಡ್ ಕೇಳಿಬಿಟ್ಟು ಅಲ್ಲಿಗೆ ಅಸ್ಲಾಂ ಬರ್ತಾನೆ. ಇದನ್ನು ನೋಡಿದಂಥ ರೆಹಮಾನ್ ಡಕಾಯ್ತ್ ನನಗೆ ಮೋಸ ಮಾಡಿದ್ನಲ್ಲ ಅಂತ ಹಮ್ಜಾನ ಅಟ್ಟಾಡಿಸ್ಕೊಂಡು ಕಾಡ್ ಕಡೆ ಹೋಗ್ತಾನೆ. ಮತ್ತೊಂದು ಕಡೆ ಅಸ್ಲಾಂನ ಎಲ್ಲ ಆಫೀಸರ್ಸ್ ರೆಹಮಾನ್ ಡಕಾಯ್ತ್ನ ಗೂಂಡಗಳನ್ನು ಸಾಯಿಸ್ತಾರೆ. ಆ್ಯಂಡ್ ಅಸ್ಲಾಂ ರೆಹಮಾನ್ ಡಕಾಯ್ತ್ ಹತ್ರ ಹೋಗಿ ಅವನ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಫೈನಲಿ ಹಮ್ಜಾ ಮತ್ತು ಅಸ್ಲಾಂ ಸೇರಿಕೊಂಡು ರೆಹಮಾನ್ ಡಕಾಯ್ತ್ನ ಹೊಡೆದು ಸೋಲಿಸ್ತಾರೆ. ಕೊನೆಗೆ ಹಮ್ಜಾ ಅಸ್ಲಾಂ ಹತ್ರ ರೆಹಮಾನ್ ಡಕಾಯ್ತ್ ಸಾಯಬಾರ್ದು, ಸ್ವಲ್ಪ ಟೈಮ್ ಜೀವ ಇರಬೇಕು ಅಂತ ಹೇಳ್ತಾನೆ.
ಕತ್ತಿಗೆ ಶೂಟ್ ಮಾಡಿ ಅಸ್ಲಾಂ ಹೇಳ್ತಾನೆ, ಕತ್ತಿಗೆ ಶೂಟ್ ಮಾಡಿದ್ರೆ ಯಾವುದೇ ವ್ಯಕ್ತಿ ಆದ್ರೂ ಮಿನಿಮಮ್ 15 ನಿಮಿಷನಾದರೂ ಬದುಕಿರ್ತಾನೆ. ಆ್ಯಂಡ್ ಅವನು ಏನು ಮಾಡೋಕ್ಕಾಗಲ್ಲ, ಬರೀ ಒದ್ದಾಡ್ತಾ ಇರ್ತಾನೆ. ಇದನ್ನು ಕೇಳಿ ಹಮ್ಜಾ ಸಾಯ್ತಾ ಇರುವಂಥ ರೆಹಮಾನ್ ಡಕಾಯ್ತನ ಎತ್ಕೊಂಡು ರೋಡ್ ಸೈಡ್ಗೆ ಹೋಗಿ ಒಂದು ಆಟೋನ ನಿಲ್ಲಿಸಿ ರೆಹಮಾನ್ ಡಕಾಯ್ತನ ಆಟೋದಲ್ಲಿ ಕೂರಿಸ್ಕೊಂಡು ಹಾಸ್ಪಿಟ್ಲ್ಗೆ ಸೇರಿಸ್ತಾನೆ. ಬಟ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋ ಅಷ್ಟರಲ್ಲಿ ರೆಹಮಾನ್ ಡಕಾಯ್ತ್ ಸತ್ತೋಗ್ತಾನೆ. ಆದರೆ ಹಾಸ್ಪಿಟ್ಲಲ್ಲಿರೋ ಜನರಿಗೆ, ಲಿಯಾರಿ ಜನರಿಗೆ ಅಸ್ಲಾಂ ರೆಹಮಾನ್ ಡಕಾಯ್ತ್ ಮೇಲೆ ಅಟ್ಯಾಕ್ ಮಾಡ್ದ. ಆ್ಯಂಡ್ ಹಮ್ಜಾ ರೆಹಮಾನ್ ಡಕಾಯ್ತ್ ಅಸ್ಲಾಮಿಂದ ಬಚಾವ್ ಮಾಡೋಕ್ಕೆ ಟ್ರೈ ಮಾಡಿದ. ಬಟ್ ಅನ್ಫಾರ್ಚುನೇಟ್ಲಿ ಅವನು ಕಾಪಾಡೋಕ್ಕಾಗಲಿಲ್ಲ ಅಂತ ಅನ್ಕೊತಾರೆ. ಇದರಿಂದ ಅವನು ರೆಹಮಾನ್ ಡಕಾಯ್ತ್ ಗೂಂಡಗಳು ಹಾಗೂ ಲಿಯಾರಿ ಜನರ ಮೇಲೆ ಭರವಸೆನ ಗಿಟ್ಟಿಸ್ಕೊತಾನೆ. ಆ್ಯಂಡ್ ನ್ಯೂಸಲ್ಲೆಲ್ಲ ಇದೇ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇದರಿಂದ ಒಬ್ರಿಗೂ ಹಮ್ಜಾ ಮೇಲೆ ಡೌಟ್ ಬರಲ್ಲ. ಎಲ್ಲರೂ ಹಮ್ಜಾನ ಹೀರೋ ಥರ ನೋಡ್ತಾರೆ. ಆ್ಯಂಡ್ ಫೈನಲಿ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮಗೆ ಫ್ಲ್ಯಾಶ್ ಬ್ಯಾಕನ್ನು ತೋರಿಸ್ತಾರೆ. ಹಮ್ಜಾ ಅಲ್ಲಿ ರಿಯಲ್ ಹೆಸರು ಜಸ್ಕ್ರಿತ್ ಸಿಂಗ್ ಅಂತ. ಇವನು ಇಂಡಿಯಾದಲ್ಲಿರುವಾಗ ಅವನ ಫ್ಯಾಮಿಲಿ ಕಳ್ಕೊಂಡಿದ್ದಾನೆ. ಅವನಿಗೆ ತನ್ನವರು ಅಂತ ಯಾರೂ ಇಲ್ಲ. ಮತ್ತೆ ಇವನನ್ನು ಗಲ್ಲಿಗೆ ಏರಿಸಬೇಕು ಅಂತ ಹೋಗ್ತಿರ್ತಾರೆ. ಬಟ್ ಅಷ್ಟರಲ್ಲಿ ಅಜಯ್ ಸನ್ಯಾಲ್ ಬಿಡಿಸಿ ಈ ಮಿಷನ್ ದುರಂದರ್ಗೆ ಅಂತ ಕಳಿಸಿದ್ದಾನೆ ಅಂತ ತೋರಿಸ್ತಾರೆ. ಇನ್ನು ರೆಹಮಾನ್ ಡಕಾಯ್ತ್ ಸತ್ತೋದ್ಮೇಲೆ ನೆಕ್ಸ್ಟ್ ಏನೇನಾಯಿತು ಅಂತ, ಹಮ್ಜಾ ಅಲ್ಲಿ ಏನೇನು ಮಾಡ್ದ ಅನ್ನೋದನ್ನ ನಾವು ದುರಂದರ್ 2ರಲ್ಲಿ ನೋಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.